ಅಸಮಾಧಾನಿತರಿದ್ದಾರೋ, ರೆಬಲ್ಸ್ ಟೀಮ್ನವರಿದ್ದಾರೋ ಅವರೆಲ್ಲರನ್ನ ಕೂಡ ಸಮಾಧಾನ ಪಡಿಸುವ ಪ್ರಯತ್ನಗಳನ್ನ ಸ್ವತಃ ಪ್ರಹ್ಲಾದ್ ಜೋಶಿ ಅವರೇ ಮಾಡ್ತಿದ್ದಾರೆ ಸಭೆಯ ಮೂಲಕ. ಆದರೆ ಸಭೆಯಲ್ಲಿ ಈಗ ಅರವಿಂದ್ ಲಿಂಬಾವಳಿಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ ಅವರ ವಿರುದ್ಧ. ರೇಣುಕಾಚಾರ್ಯ ವಿರುದ್ಧ ಲಿಂಬಾವಳಿ ಸಾಲು ಸಾಲು ಆರೋಪ. ಬಿಎಸ್ವೈ ಬಣದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಬಣ ಅನ್ನೋದಕ್ಕಿಂತ ಬಿಎಸ್ವೈ ಅವರ ಅತ್ಯಾಪ್ತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೆಬಲ್ಸ್ ಟೀಮ್ ವಿರುದ್ಧ ಆರೋಪ ಮಾಡ್ತಾ ಇದ್ರು ನಿರಂತರವಾಗಿ ರೇಣುಕಾಚಾರ್ಯ. ಈಗ ಜೋಶಿ ನೇತೃತ್ವದಲ್ಲಿ ರೆಬಲ್ಸ್ ಸಮಾಧಾನಕ್ಕೆ ಲಿಂಬಾವಳಿಯವರು ಮುಂದಾಕಿದ್ದಾರಂತೆ. ಇದೇ ವೇಳೆ ರೇಣುಕಾಚಾರ್ಯ ಅವರ ವಿರುದ್ಧ ಲಿಂಬಾವಳಿಯವರು ಸಾಲು ಸಾಲು ದೂರು ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ವಿರುದ್ಧ ಕೂಡ ಶಿಸ್ತು ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಭೆಯಲ್ಲಿ ನಿನ್ನೆ ನಡೆದ ಸಂಧಾನ ಸಭೆಯಲ್ಲೇ ಲಿಂಬಾವಳಿಯವರು ಒತ್ತಡ ಹಾಕಿದ್ದಾರಂತೆ. ವಿಜೇಂದ್ರ ವಿರುದ್ಧ ಮಾತನಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆ. ಆದ್ರೆ ವಿಜೇಂದ್ರ ಪರ ವಕಾಲತ್ತು ವಹಿಸಿದ್ದು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಯಾಕೆ ಅವ್ರ ವಿರುದ್ಧ ಕ್ರಮ ಆಗಬಾರದು? ಪಕ್ಷದ ವೇದಿಕೆಯಲ್ಲಿ ಮಾತನಾಡಬೇಕಾಗಿದ್ದನ್ನ ಬಹಿರಂಗವಾಗಿ ಅವರು ಕೂಡ ಮಾತನಾಡಿದ್ದಾರೆ. ಯತ್ನಾಳ್ ಮಾಡಿದ ತಪ್ಪನ್ನ ರೇಣುಕಾಚಾರ್ಯ ಕೂಡ ಮಾಡಿದ್ದಾರೆ. ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು. ಹೀಗಾಗಿ ರೇಣುಕಾಚಾರ್ಯ ಅವರನ್ನ ಕೂಡ ಅಮಾನತು ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನಿನ್ನೆ ಆದಂತಹ ಸಭೆಯಲ್ಲೇ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ರೆಬಲ್ಸ್ ಟೀಮ್ನವರ ಒತ್ತಡ, ಸಾಲು ಸಾಲು ದೂರು ರೇಣುಕಾಚಾರ್ಯ ಅವರಿಗೆ ಕಂಟಕ ಎದುರಾಗಬಹುದಾ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ. ಕಾರಣ ಒಂದ್ ಕಡೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು, BS ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ ಯಾವಾಗೆಲ್ಲ ಬಹಿರಂಗ ಹೇಳಿಕೆಗಳು ಬಂತು ಆಗೆಲ್ಲ ಸಡನ್ ಆಗಿ ರೇಣುಕಾಚಾರ್ಯ ಅವರು ಕೂಡ ಪ್ರತ್ಯಕ್ಷ ಆಗ್ತಾ ಇದ್ರು. ಅದೇ ರೀತಿ ಯತ್ನಾಳ್ ಮತ್ತು ರೆಬಲ್ಸ್ ಟೀಮ್ ವಿರುದ್ಧ ಕೂಡ ಗುಡುಕ್ತಾ ಇದ್ರು. BS ಯಡಿಯೂರಪ್ಪನವರ ಪರವಾಗಿ, ಮತ್ತೊಂದು ಕಡೆ ವಿಜೇಂದ್ರ ಅವರ ಪರವಾಗಿ ಪ್ರತಿ ಬಾರಿ ಕೂಡ ವಕಾಲತ್ತು ವಹಿಸ್ತಾ ಇದ್ರು. ಈ ಸ್ಟೇಟ್ಮೆಂಟ್ಗಳು ಕೂಡ ನಮಗೂ ಸಮಸ್ಯೆಯನ್ನ ತಂದಿಟ್ಟಿದೆ. ಹಾಗಾಗಿ ಅವರ ವಿರುದ್ಧ ಕೂಡ ಕ್ರಮ ಆಗಬೇಕು ಅಂತ ನಿನ್ನೆ ಆದಂತಹ ಸಭೆಯಲ್ಲಿ ಲಿಂಬಾವಳಿಯವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ರೇಣುಕಾಚಾರ್ಯ ಅವ್ರಿಗೂ ಕೂಡ ಸದ್ಯಕ್ಕೆ ಉಚ್ಚಾಟನೆಯ ಭಯ ಕಾಡ್ತಾ ಇದೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ.